ನಮಸ್ತೆ ಸ್ನೇಹಿತರೆ. ಮೊನ್ನೆ ಆಗಸ್ಟ್ 1 ಸನ್ಮಾನ್ಯ ಪ್ರಧಾನಮಂತ್ರಿಗಳಾದಂತ ನರೇಂದ್ರ ಮೋದಿ ಅವರು ಮೈಸೂರಿಗೆ ಭೇಟಿ ಕೊಟ್ಟಾಗ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾದಂತ ಸನ್ಮಾನ್ಯ ಡಿ.ಕೆ. ಶಿವಕುಮಾರ್ ಅವರು ನಡೆದುಕೊಂಡಂತ ರೀತಿ ಪ್ರತಿಯೊಂದು ರಾಜ್ಯದ ಮುಖ್ಯಮಂತ್ರಿಗಳಿಗೆ ಕೂಡ ಒಂದು ಇನ್ಸ್ಪಿರೇಷನ್. ಯಾಕೆ ಏನು ಅಂತ ಹೇಳ್ತೀನಿ, ಮೊದಲು ಈ ವಿಡಿಯೋ ನೋಡಿ. Honorable Prime Minister, the leader of this country, ಶ್ರೀ ನರೇಂದ್ರ ಮೋದಿಜಿ, ಒಂದು ಮಾತು ನನಗೆ ಬರ್ತದೆ, ಇದು ಭಾಗ್ಯ, ಇದು ಭಾಗ್ಯ, ಇದು ಭಾಗ್ಯವಯ್ಯ, ಪದ್ಮನಾಭನ ಪಾದ ಭಜನೆ ಪರಮ ಸುಖವಯ್ಯ ಅಂತ ಹೇಳಿ. ಹಂಗೆ ಇವತ್ತು ನಾವು ನೀವೆಲ್ಲ ಸೇರಿ ಪ್ರಧಾನಮಂತ್ರಿಗಳು ಬಂದು ಉದ್ಘಾಟನೆ ಮಾಡುವಂತ ಕಾರ್ಯಕ್ರಮದಲ್ಲಿ ಈ ರಾಮಕೃಷ್ಣದ ಮಠದಲ್ಲಿ ಏನು ವಿವೇಕಾನಂದ ಸಾಂಸ್ಕೃತಿಕ ಕೇಂದ್ರದ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದು ನಮ್ಮ ಭಾಗ್ಯ, ನಮ್ಮ ಭಾಗ್ಯ, ನಮ್ಮ ಭಾಗ್ಯ. I have lot of things, but I have given only 5 minutes time. I don't want to waste your time. Prime Minister message is very much important for the country. Let us work together. Let us build Karnataka. Let us build India, a strong India. Jai Hind, Jai Bharat, Jai Vivekananda, Jai Ramakrishna, Jai Mata. ಎಲ್ಲರಿಗೂ ನಮಸ್ಕಾರ. ಸ್ನೇಹಿತರೆ, ಇಲ್ಲಿ ಡಿ.ಕೆ. ಶಿವಕುಮಾರ್ ಅವರು ಮಾಡಿದ್ದು ಯಾವುದೇ ರಾಜಕೀಯ ಅಲ್ಲ, ಅದನ್ನ ರಾಜಧರ್ಮ ಅಂತ ಹೇಳ್ತಾರೆ. ಕೆಲವರು ಇದನ್ನೇ ತಿರುಚಿ ಇವರು ಬಿಜೆಪಿಯ ದುರಂದರ್ ಮತ್ತೆ ಬಿಜೆಪಿಗೆ ಸಪೋರ್ಟ್ ಮಾಡ್ತಾ ಇದಾರೆ. ನೋ, ಇದು ಡೈರೆಕ್ಟ್ ಪಾಲಿಟಿಕ್ಸ್. ನಿಮ್ಮ ಪಕ್ಷ ಯಾವುದೇ ಇರ್ಲಿ, ನಿಮ್ಮ ಸಿದ್ಧಾಂತ ಯಾವುದೇ ಇರ್ಲಿ, ರಾಜ್ಯ ಮತ್ತು ದೇಶ ಅಂತ ಬಂದಾಗ ಆ ದೇಶದ ಸರ್ವೋಚ್ಚ ನಾಯಕನಿಗೆ ಒಂದು ಗೌರವ ಕೊಡುವುದು, ಅದೇ ರೀತಿಯಾಗಿ ದೇಶ ಮತ್ತು ರಾಜ್ಯ ಅಂತ ಬಂದಾಗ ನಾವೆಲ್ಲರೂ ನಿಮ್ಮ ಜೊತೆ ಇದೇವೆ ಅನ್ನುವಂತ ಹೇಳುವಂತ ಗುಣ ಇದೆಯಲ್ಲ, ಅದು ಎಲ್ಲಾ ನಾಯಕರಿಗೆ ಬರೋದಿಲ್ಲ. ಇಂಥ ನಾಯಕತ್ವ ಗುಣದಿಂದಲೇ ಡಿ.ಕೆ. ಶಿವಕುಮಾರ್ ಅವರು ಉಳಿದವರಿಗಿಂತ ಭಿನ್ನವಾಗಿ ನಂಗೆ ಕಾಣ್ತಾರೆ. ನಿಜವಾಗ್ಲೂ ಆ ಒಂದು ಟೆಕ್ನಿಕ್, ಲೀಡರ್ಶಿಪ್ ಕ್ವಾಲಿಟಿ ಇರಬಹುದು, ಯಾರನ್ನ ಹೇಗೆ ಒಂದು ಒಟ್ಟಾಗಿ ಕರ್ಕೊಂಡು ಹೋಗ್ಬೇಕು, ಅದೇ ರೀತಿಯಾಗಿ ರಾಜಕೀಯದಲ್ಲಿ ಯಾವ ತರ ಮಾತನಾಡ್ಬೇಕು, ಎಲ್ಲಿ ಯಾವ ತರ ಇರಬೇಕು, ಈ ತರದೆಲ್ಲ ನಾಯಕತ್ವ ಗುಣಗಳು ಡಿ.ಕೆ. ಶಿವಕುಮಾರ್ ಅವರಿಗೆ ಇದೆ. ಅವರೇನಾದ್ರು ಅವರದೇ ಥಿಂಕಿಂಗ್ ಅಲ್ಲಿ, ಅವರದಾದಂತ ಲೀಡರ್ಶಿಪ್ ಕ್ವಾಲಿಟಿಯಲ್ಲಿ ರಾಜ್ಯವನ್ನ ಮುನ್ನಡೆಸಿದ್ರೆ ಬಹುಶಃ ಕರ್ನಾಟಕದ ಸಕ್ಸಸ್ಫುಲ್ ಮುಖ್ಯಮಂತ್ರಿಗಳ ಸಾಲಿನಲ್ಲಿ ಡಿ.ಕೆ. ಶಿವಕುಮಾರ್ ಅವರು ಕೂಡ ನಿಲ್ತಾರೆ. ನನ್ನ ಒಂದು ಅನಿಸಿಕೆ ಏನಂತ ಹೇಳಿದ್ರೆ, ಮೊನ್ನೆ ಅವ್ರು ನಡೆದುಕೊಂಡಂತ ರೀತಿ ಪ್ರತಿಯೊಬ್ಬರಿಗೂ ಕೂಡ ಇಷ್ಟ ಆಗಿದೆ. ನಾವು ಯಾವುದೇ ಪಕ್ಷದವರಾಗಿರ್ಲಿ, ನಮ್ಮ ಸಿದ್ಧಾಂತ ಏನೇ ಇರ್ಲಿ, ದೇಶ ಅಂತ ಬಂದಾಗ ನಾವೆಲ್ಲರೂ ಒಟ್ಟಾಗಿ ನಿಂತ್ರೇನೆ ಅಲ್ಲಿ ಪ್ರಗತಿ ಸಾಧ್ಯ. ಸೊ ಅಂತದೇ ಒಂದು ಗುಣವನ್ನ ಮೊನ್ನೆ ಡಿ.ಕೆ. ಶಿವಕುಮಾರ್ ಅವರು ಮಾಡಿದ್ರು. ಅದಕ್ಕಾಗಿ ನಿಜವಾಗ್ಲೂ ಸರ್, ನೀವು ಈ ತರದ ರಾಜಕೀಯವನ್ನ ಮಾಡಿ, ನಮ್ಮ ವಿರೋಧ ಏನೇ ಇರಲಿ ಅದು ಪಕ್ಷಕ್ಕೆ ಸೀಮಿತವಾಗಿರ್ಲಿ, ಅದು ಬಿಟ್ಟು ದೇಶ ರಾಜ್ಯ ಅಂತ ಬಂದಾಗ ಅದನ್ನೆಲ್ಲ ಮೀರಿ ನಾವೊಬ್ಬ ನಾಯಕನಾಗಿ ರಾಜಧರ್ಮವನ್ನ ಪಾಲನೆ ಮಾಡಿ ನಿಂತದಿದೆಯಲ್ಲ, ನಿಜವಾಗ್ಲೂ ನಿಮ್ಗೆ ಹ್ಯಾಟ್ಸ್ ಆಫ್. ಥ್ಯಾಂಕ್ ಯು. ಅಂಡ್ ನಿಮ್ಗೆ ಗಣಿಸ್ತು ಕಮೆಂಟ್ ಮಾಡಿ. ಥ್ಯಾಂಕ್ ಯು.